ಅವರು ನಮ್ಮ ಮುಖ ನೋಡಿದ ಕೂಡಲೇ ಎಲ್ಲವನ್ನು ನಮ್ಮದು ಏನಿದೆ ಹಿನ್ನೆಲೆಗಳು ಅದೆಲ್ಲವನ್ನೂ ಹೇಳ್ತಾರೆ. ಈಗಲೂ ಸಹ ನನಗೂ ಅದನ್ನೇ ಹೇಳಿದರು. ನಾನೊಂದು ಯಾವುದೋ ಬೇರೆ ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀನಿ ಅಂತಂದವಾಗ ಆಗತ್ತೆ, ಬಟ್ ಸ್ವಲ್ಪ ಸಮಯ ಬೇಕು, ಈ ತಿಂಗಳು ಕಳಿಬೇಕು. ಹಾಗಾಗಿ ಅವರು ಏನಿದೆ ಅದನ್ನು ನೇರವಾಗಿ ಹೇಳ್ತಾರೆ. ಅದರಂತೆಯೂ ಆಗ್ತಾಯಿದೆ, ಆಗಿದೆ. ಅದಕ್ಕೆ ನಾನೇ ಎಕ್ಸಾಂಪಲ್. ನಾನು 2019ರಿಂದ ಬರ್ತಾಯಿದ್ದೀನಿ. ನಾನು 2019ರಲ್ಲಿ ಮೊದಲಿಗೆ ನಾನು ನಮ್ಮ ಅಡ್ವೊಕೇಟ್ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರಲ್ಲಿ ಎಲೆಕ್ಷನ್ ನಿಲ್ಲಬೇಕಾಗಿತ್ತು. ಆ ಸಮಯದಲ್ಲಿ ನಾನು ಇಲ್ಲಿಗೆ ಬಂದು ಇಲ್ಲಿಂದ ಒಂದು ವಾಗ್ದಾನ ತಗೊಂಡು ದೇವರ ಅನುಮತಿ ತಗೊಂಡು ನಾನು ಹೋಗಿ ಎಲೆಕ್ಷನ್ ನಿಂತಿದ್ದು, ಗೆದ್ದೆ. ಪುನಃ ಆಮೇಲೆ ಅದು ಟರ್ಮ್ ಈಗ 2024ರಲ್ಲಿ ಮುಗೀತು. ಈಗ ಪುನಃ ಮೊನ್ನೆ 2024 ಜನವರಿ 18ನೇ ತಾರೀಕು ಫೆಬ್ರವರಿ 18ನೇ ತಾರೀಕು ಎಲೆಕ್ಷನ್ ನಡೀತು. ಆವಾಗಲೂ ಮುಂಚಿತವಾಗಿ ಬಂದು ನಾನಿಲ್ಲಿ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡೇ ನಾನು ಇಲ್ಲಿಂದ ಹೋಗಿದ್ದು ಮಾಡಿದ್ದೆ. ಪುನಃ ಈ ಸಲನೂ ಗೆದ್ದಿದ್ದೆ. ಆವಾಗ ನಾನೊಂದು ಒಂದು ಹರಕೆ ಅಂದ್ಕೊಂಡಿದ್ದೆ, ಅದನ್ನು ಹರಕೆ ತೀರ್ಸೋಣ ಅಂತ ಬಂದಿದ್ದೆ. ಬರ್ತಾ ಇರ್ತೀನಿ. ಈಗ ನಾನು ಊರಿಗೆ ಬಂದಾಗ ಅಥವಾ ಫ್ರೀ ಇದ್ದಾಗ